ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗಾಗಲೇ ಪೂಜೆ ಎಲ್ಲನೂ ಮುಗಿಸ್ಕೊಂಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮೂರಲ್ಲಿ ಸಂತೆ ಇದೆ. ಸೊ ಹಂಗಾಗಿ ಫ್ರೆಶ್ ಆಗಿರೋ ವೆಜಿಟೇಬಲು, ಫ್ರೆಶ್ ಆಗಿರೋ ಫ್ರೂಟ್ಸ್ ಎಲ್ಲ ಬಂದಿರುತ್ತೆ. ನಾನು ಲಾಸ್ಟ್ ಟೈಮು ABC ಜ್ಯೂಸ್ನ ಮಾಡ್ಕೊಂಡಿದ್ದೆ. ಇವಾಗಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ABC ಜ್ಯೂಸು. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಸೊ ನನಗಂತೂ ಒಳ್ಳೆ ರಿಸಲ್ಟ್ ಬಂದಿದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೆ, ಹಾಗೆ ವೆಯ್ಟ್ ಲಾಸ್ಗೆ, ಇದೆಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಈ ABC ಜ್ಯೂಸು. ಸೊ ಹಂಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಟೈಮ್ ಮಾಡಿದ್ದೆ. ನನಗೆ ಸಾಕಷ್ಟು ಮೊಡವೆಗಳಿತ್ತು. ನನಗೆ ಅದೇ ಬೆಸ್ಟ್ ರಿಸಲ್ಟ್ ಅಂತ ಅನ್ನಿಸ್ತಾ ಇದೆ. ನನ್ನ ಫೇಸಲ್ಲಿ ಸಿಕ್ಕಾಪಟ್ಟೆ ಮೊಡವೆಗಳು, ಡಾರ್ಕ್ ಸ್ಪಾಟ್ಸು, ಹಾಗೆ ರಿಂಕಲ್ಸು ಎಲ್ಲನೂ ಇತ್ತು. ಒಂದು ರೀತಿ ನನ್ನ ಮೊಡವೆ ನನಗೆ ಬೆಸ್ಟ್ ಎನಿಮಿ ಅಂತ ಆಗಿದೆ. ಯಾರಿದ್ರೂ ಇಲ್ಲದೆ ಹೋದ್ರೂ ನನ್ನ ಜೊತೆ ಇರುತ್ತೆ ಮೊಡವೆಗಳು. ಸೊ ಆ ಥರ ಇತ್ತು ನನಗೆ. ಸೊ ಹಂಗಾಗಿ ಇವಾಗ ನನಗೆ ಸಾಕಷ್ಟು ಅಂದರೆ ಒಂದು 80% ಆದರೂ ನನ್ನ ಮೊಡವೆಗಳು ಕ್ಲಿಯರ್ ಆಗಿದೆ, ಫೇಸು ಕೂಡ ಕ್ಲಿಯರ್ ಆಗಿದೆ. ಸೊ ಅಷ್ಟು ಮಟ್ಟಿಗೆ ನನಗದು ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಾನು ಅದನ್ನು ಟೆಸ್ಟ್ ಮಾಡಿದೆ, ಸ್ವಲ್ಪ ಮಾಡ್ಕೊಂಡಿದ್ದೆ. ಇವಾಗ ಖಾಲಿ ಆಗಕ್ಕೆ ಬಂದಿದೆ. ಸೊ ಹಾಗಾಗಿ ಇವತ್ತು ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಿ ನನಗೆ ಅದು ಸರಿ ಅನಿಸಿದ್ರೆ ಮಾತ್ರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ನಂತರ ಸಾಕಷ್ಟು ಮೊಡವೆ ಪ್ರಾಬ್ಲಮ್ಸ್ ಇರೋರು, ಹೇರ್ ಲಾಸ್ ಇರೋರು, ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿರೋರು ಎಲ್ಲರೂ ಇರ್ತಾರೆ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಜ್ಯೂಸ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ನನ್ನಲ್ಲಿ ಸೋಮಾರಿತನ ಕಡಿಮೆ ಆಗಿದೆ. ಒಂದು ರೀತಿ ಫ್ರೆಶ್ ಫೀಲ್ ಕೊಡ್ತಾ ಇದೆ. ಸೊ ಸಾಕಷ್ಟು ನನಗೆ ಯೂಸ್ ಆಗಿದೆ, ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ, ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸ್ಪೆಷಲ್ಲು ಎಲ್ಲರೂ ಫೇವ್ರೆಟ್ ಅಂತಾನೆ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಿ ಒಂದು ಫೇವ್ರೆಟ್ ಎಲ್ರಿಗೂ ಅಂತಾನೆ ಹೇಳ್ಬೋದು. ಯಾವುದಪ್ಪ ಅಂತ ಅಂದರೆ, ನಮ್ಮಲ್ಲಿ ನಾವು ಜಾಸ್ತಿ ರೊಟ್ಟಿ ಚಪಾತಿ ಏನಾದರೂ ಮಿಕ್ಕಿದ್ರೆ ನಾವು ಅದನ್ನು ಬಿಸಾಡಕ್ಕೆ ಹೋಗೋದಿಲ್ಲ. ಒಂದು ತಟ್ಟೆಗೆ ಹಾಕ್ಬಿಟ್ಟು ಅದನ್ನು ಒಣಗಿಸಿ ಅದನ್ನು ನಾವು ಮತ್ತೆ ಯಾವಾಗಲಾದರೂ ಒಂದು ಸಾರಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಥವಾ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಉಪ್ಪಿಟ್ಟು ಅವಲಕ್ಕಿ ಥರ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ರೊಟ್ಟಿ ಒಗ್ಗರಣೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ಆ ರೆಸಿಪಿನ ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಲಂಚ್ ಬಾಕ್ಸು ನನ್ನ ಹಸ್ಬೆಂಡ್ಗೇನು ಲಂಚ್ ಬಾಕ್ಸ್ ಮಾಡೋದಿಲ್ಲ, ಅವ್ರ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಆರು ಬೇಬಿಗೆ ಲಂಚ್ ಬಾಕ್ಸ್ನ ಮಾಡಬೇಕು. ಅವಳದು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ, ಬೇಗ ಬರ್ತಾಳೆ. ಸೊ ಹಂಗಾಗಿ ಅವಳಿಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನಮ್ಮ ಮನೆಯಲ್ಲಿ ಪ್ರತಿದಿನವೂ ಒಂದು ಟೈಮ್ ರೊಟ್ಟಿನ ನಾವು ಮಾಡೇ ಮಾಡ್ತೀವಿ. ಸೊ ಹಾಗಾಗಿ ರೊಟ್ಟಿ ಮಾಡ್ತೀನಿ. ಅದ್ರ ಜೊತೆಗೆ ರಾಜಗಿರಿ ಪಲ್ಯ ಮಾಡ್ತೀನಿ. ಹೋದ್ವಾರ ತಂದಿರೋ ರಾಜಗಿರಿ ಪಲ್ಯ ಇದೆ. ಸೊ ಅದನ್ನು ಮಾಡ್ತೀನಿ. ಎಲ್ಲದರ ರೆಸಿಪಿನೂ ಕೂಡ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ವ್ಲಾಗ್ ನೋಡ್ತೀರಾ ಅಂತ ನಂಬಿದ್ದೀನಿ. ನೋಡ್ತೀರಾ ಅಲ್ವಾ? ವ್ಲಾಗ್ ನೋಡ್ತಾ ವ್ಲಾಗ್ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನ್ಸೋದೆ, ಪ್ಲೀಸ್ ವ್ಲಾಗಿಗೆ ಒಂದು ಲೈಕ್ನ ಕೊಟ್ಟು, ಅದೇ ರೀತಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನಲ್ಲಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ವ್ಲಾಗ್ನ ಶುರು ಮಾಡಿ. ದಿನ ಮಾರ್ನಿಂಗು ಮತ್ತು ಈವ್ನಿಂಗು ಈ ಥರ ಪಕ್ಷಿಗಳ ಕಲರ ನಮ್ಮ ಮನೆ ಹತ್ರ ಕೇಳ್ತಾನೆ ಇರುತ್ತೆ. ಯಾವ ಪಕ್ಷಿ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ. ಅದರಲ್ಲಿ ಈಗೀಗ ತುಂಬ ಚೆನ್ನಾಗಿ ಬೆಳಿಗ್ಗೆ ಎದ್ದು ಕೋಗಿಲೆ ಕೂಗ್ತಾ ಇರುತ್ತೆ. ಸಖತ್ ಚೆನ್ನಾಗಿರುತ್ತೆ, ಕೇಳೋದಕ್ಕೆ ಎಷ್ಟು ಇಂಪಾಗಿರುತ್ತೆ ಗೊತ್ತಾ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅದನ್ನ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಕೂಗ್ತಾ ಇರುತ್ತೆ. ಒಂದು ರೀತಿ ಆ ಕೋಗಿಲೆ ಕೂಗೋ ಧ್ವನಿ ನಮಗೆ ಹೆಂಗಾಗೋಗಿದೆ ಅಂತ ಅಂದರೆ, ಒಂದು ರೀತಿ ಇಂಪಾಗಿ ಸೊಗಸಾಗಿ ಎದ್ದೇಳಿಸೋ ಅಂತ ಅಲಾರಾಮ್ ಆಗೋಗಿದೆ ನಮಗೆ. ಇವಾಗ ಬೇಸಿಗೆ ಕಾಲ ನೋಡಿ, ಹಂಗಾಗಿ ನಾವು ಹೊರಗಡೆ ಹಾಲಲ್ಲೇ ಮಲಗಿರ್ತೀವಿ. ಸೊ ಅದು ಹೊರಗಡೆ ಹಾಲಲ್ಲಿ ಮಲಗಿದಾಗ ಇನ್ನೂ ಜಾಸ್ತಿ ಕೇಳಿಸುತ್ತೆ ನಮಗೆ ಕೋಗಿಲೆ ಕೂಗು. ಹಂಗಾಗಿ ಇವಾಗ ಕರೆಕ್ಟ್ ಟೈಮ್ಗೆ 6 ಗಂಟೆಗಂದರೆ ಎಚ್ಚರ ಆಗೋಗುತ್ತೆ. ಓಕೆ, ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಆವಾಗಲೇ ಹೇಳಿದಾಗೆ ರೊಟ್ಟಿ ಒಗ್ಗರಣೆನ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ಇವಾಗ ರೊಟ್ಟಿನ ಎಲ್ಲ ಮಿಕ್ಕಿರೋ ರೊಟ್ಟಿ ಏನಿದ್ದಾವೆ ಅದೆಲ್ಲನೂ ಕಡಕಾಗಿರೋ ರೊಟ್ಟಿನ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ. ಹಾಗೆ ಆರು ಬೇಬಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸು ಕೂಡ ಮಾಡಬೇಕು. ಸ್ಕೂಲ್ಗೆ ಹೋಗ್ತಾಳೆ. ಹಸ್ಬೆಂಡು ಮಧ್ಯಾಹ್ನ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಇವಾಗ ರೊಟ್ಟಿನ ನೆನೆಸಿದ್ದೀನಿ. ಅವಲಕ್ಕಿ ರೀತಿ ನೆನೆಸ್ಬೇಕು.
ಕೈಯಿಂದ ಪ್ರೆಸ್ ಮಾಡಿದಾಗ ಸಾಫ್ಟ್ ಆಗಿ ಅವಲಕ್ಕಿ ಥರ ಬರಬೇಕು. ಆ ಥರ ನೆನೆಸ್ಕೊಬೇಕು ರೊಟ್ಟಿನ. ಒಂದು ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ನೆನೆಸ್ಕೊಳ್ಳಿ. ಇಲ್ಲ ಬಿಸಿ ನೀರು ಹಾಕಿದ್ರೆ ಬೇಗ ನೆನೆಯುತ್ತೆ. ಓಕೆ ನೋಡಿ, ಇಷ್ಟು ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ರೆಸಿಪಿನ ಶೇರ್ ಮಾಡ್ತಾ ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಇವಾಗ ಬಾಣಲೆನ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಗೆ ಈ ರೆಸಿಪಿನ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆ ಪ್ರಮಾಣನ ಸ್ವಲ್ಪ ಜಾಸ್ತಿ ಹಾಕಿ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೇನೆ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ. ನೀವು ಕಡಲೆ ಬೀಜ ಅಂತ ಹೇಳ್ತೀರಿ ನೋಡಿ. ಸೊ ಅದು ಶೇಂಗಾ ಬೀಜನೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಿ. ನಾವು ತಿಂತಾ ಇರಬೇಕಾದ್ರೆ ಪ್ರತಿ ಬೈಟಲ್ಲೂ ಶೇಂಗಾ ಬೀಜ ಬರ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಸೊ ಆ ಥರ ಫ್ರೈ ಮಾಡಿಕೊಂಡು ಇವಾಗ ನಾನು ಮಸಾಲೆನ ಹಾಕ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾ ಇದ್ದೀನಿ. ಜೀರಿಗೆ ಮತ್ತು ಸಾಸಿವೆ ಎರಡೂ ಚಿಟಪಟ ಅಂತ ಸಿಡಿಯೋದಕ್ಕೆ ಶುರು ಆಗ್ತಾ ಇದ್ದಾಗೇನೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಕ್ಕದಾಗಿರೋ ಈರುಳ್ಳಿ ಇದ್ರೆ 2 ಹಾಕಿ, ಈರುಳ್ಳಿನೂ ಕೂಡ ಜಾಸ್ತಿ ಹಾಕಿ. ಸೊ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಹಾಕ್ತಾ ಇದ್ದಾಗೇನೆ ಕರಿಬೇವು ಸೊಪ್ಪನ್ನು ಕೂಡ ಕೈಯಿಂದ ಕಟ್ ಮಾಡಿ ಹಾಕಿದ್ದೀನಿ. ಅದೇ ಹೊತ್ತಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ದೊಡ್ಡ ಸೈಜಿನ ಟೊಮೆಟೊನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ವೆಜಿಟೇಬಲ್ಲು ಕ್ಯಾರೆಟು ಮತ್ತು ಬಟಾಣಿನ ತೊಗೊಂಡಿದ್ದೀನಿ, ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಸೊ ಮತ್ತು ನಿಮ್ಮ ಹತ್ರ ಏನಾದರೂ ವೆಜಿಟೇಬಲ್ ಇದ್ದರೆ ಹಾಕ್ಬೋದು. ಬೀನ್ಸು, ಆಮೇಲೆ ಬೀಟ್ರೂಟು ಮತ್ತು ಆಲೂಗೆಡ್ಡೆ ಇದೆಲ್ಲನೂ ಹಾಕ್ಬೋದು. ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹಾಗೆ 2 ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಆವಾಗಲೇ ಹಾಲು ಕಾಯಿಸೋಕೆ ಇಟ್ಟಿದ್ದೆ, ಹಾಲು ಕಾಯ್ದಿದೆ, ಉಕ್ಕು ಬರ್ತಾ ಇದೆ. ಓಕೆ, ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹಾಕಿರೋ ವೆಜಿಟೇಬಲ್ಲು ಎಲ್ಲನೂ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. 1 ಕಪ್ಪು ಸ್ವಲ್ಪ ಕಡಿಮೆನೇ ನೀರು ಹಾಕಬೇಕು. ಆಪ್ಷನಲ್ ಇದು, ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕಿದ್ದೀನಿ. ನೀರು ಹಾಕೋ ಉದ್ದೇಶ ಇಷ್ಟೇ, ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ರೊಟ್ಟಿ ಚಪಾತಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಇದು ಆಪ್ಷನಲ್ಲು. ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಡ್ರೈ ಆದರೆ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಸಾಫ್ಟ್ ಆಗಿ ಬರಲಿ, ಒಗ್ಗರಣೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬಿಟ್ಟು ನಾನು ನೀರು ಹಾಕಿದ್ದೀನಿ. ನೀರು ಕುದಿಯೋಕ್ಕೆ ಶುರು ಆದಮೇಲೆ ನೆನೆಸಿರೋ ರೊಟ್ಟಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ರೀತಿ ಅವಲಕ್ಕಿ ರೀತಿ ಕಾಣಿಸುತ್ತೆ ರೊಟ್ಟಿ ಒಗ್ಗರಣೆ. ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ನಮ್ಮ ರೊಟ್ಟಿ ಒಗ್ಗರಣೆ ಅನ್ನೋದು ರೆಡಿ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿನ ವೇಸ್ಟ್ ಮಾಡೋದಿಲ್ಲ, ಈ ಥರ ಮಾಡ್ಕೊಂಡು ತಿಂತಾ ಇರ್ತೀವಿ ನಾವು. ಹಾಗೆ ಇದಕ್ಕೆ ಮೊಸರನ್ನ ಹಾಕೊಂಡು ತಿನ್ಬೋದು. ಬಿಸಿ ಇರುವಾಗಲೇ ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಎಲ್ಲರದ್ದು ಟಿಫನ್ ಕೂಡ ಆಯಿತು. ಟಿಫನ್ ಮುಗಿಸ್ಕೊಂಡು ಇವಾಗ 6 ಬೇಬಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಚಪಾತಿನ ಮಾಡ್ತಾ ಇದ್ದೀನಿ. ಈಗಾಗಲೇ ಕ್ಯಾಬೇಜ್ ಪಲ್ಯನ ಮಾಡಿದ್ದೀನಿ. ಕ್ಯಾಬೇಜ್ ಪಲ್ಯದು ರೆಸಿಪಿನ ಸಾಕಷ್ಟು ಸಾರಿ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ಆ ಪಲ್ಯ ರೆಸಿಪಿನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿಲ್ಲ. ಏನೋ ಚಪಾತಿ ಮಾಡಿದ್ದೀನಿ. ಮಧ್ಯಾಹ್ನ ನನ್ನ ಹಸ್ಬೆಂಡ್ ಮನೆಗೆ ಊಟಕ್ಕೆ ಬರ್ತಾರೆ. ಸೊ ಅವರಿಗೆ ರೊಟ್ಟಿ ಮಾಡ್ತೀನಿ. 6 ಬೇಬಿ ರೊಟ್ಟಿ ತಿನ್ನೋದು ತುಂಬಾ ಕಡಿಮೆ, ಬರೀ ಚಪಾತಿನ ಕೇಳ್ತಾಳೆ ಜಾಸ್ತಿ. ಹಾಗಾಗಿ ಅವಳಿಗೆ ಲಂಚ್ ಬಾಕ್ಸ್ಗೆ ಚಪಾತಿನ ಮಾಡ್ತಾ ಇದ್ದೀನಿ. ಇನ್ನು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾಬೇಜ್ ಪಲ್ಯನ ಮಾಡಿದ್ದೀನಿ. ನನ್ನ ಮಗ ಸೈಡಲ್ಲಿ ಆಟ ಆಡ್ತಾ ಇದ್ದಾನೆ, ಅದು ಅವನದು ವಾಯ್ಸ್ ಕೇಳ್ತಾ ಇರೋದು. ಓಕೆ, ಅವಳಿಗೆ ಬಟಾಣಿ ಮತ್ತು ಒಂದು ಬಿಸ್ಕೆಟ್ನ ಹಾಕಿದ್ದೀನಿ, ಸ್ವಲ್ಪ ಮೊಸರು ಹಾಕಿದ್ದೀನಿ. ಇವಾಗ ಬಿಸಿಲು ಜಾಸ್ತಿ ಇರುತ್ತೆ ನೋಡಿ. ಸೊ ಹಾಗಾಗಿ ಮಕ್ಕಳಿಗೆ ಮೊಸರು ಕೊಡೋದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿದಿನ ಮೊಸರನ್ನ ಕೊಡಿ, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಓಕೆ, ಲಂಚ್ ಬಾಕ್ಸ್ ರೆಡಿ ಆಯಿತು. ನಾನು ಪ್ರತಿದಿನ ಅವಳಿಗೆ ಟಿಫನ್ ಮಾಡಿಸಿ ಲಂಚ್ ಬಾಕ್ಸ್ ರೆಡಿ ಮಾಡಿ ಹೊರಡೋ ಟೈಮಲ್ಲಿ ಒಂದು 10 ನಿಮಿಷ ಇರಬೇಕಾದ್ರೆ ನಾನು ಅವಳಿಗೆ ತಲೆ ಬಾಚ್ತಾ ಇದ್ದೆ. ಇವತ್ತು ನಾನು ಇನ್ನೇನು ತಲೆ ಬಾಚಬೇಕು, ಎಲ್ಲ ಕೆಲಸ ಮುಗ್ದಿದೆ ಅಂತ ಹೇಳಿ ಹೊರಗಡೆ ಬಂದೆ. ಬರೋ ಅಷ್ಟರಲ್ಲಿ ಅವಳು ಏನೋ ಹೊಸದಾಗಿ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಂಡಿದ್ಲು. ಈಗೀಗ ಅವಳು ಒಂದು ರೀತಿ ಸೆಲ್ಫ್ ಕೇರ್ ಮಾಡ್ಕೊತಾ ಇದ್ದಾಳೆ. ತನಗೆ ತಾನೇ ಬಟ್ಟೆ ಹಾಕೊಳ್ಳೋದು, ತನಗೆ ತಾನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದಾಳೆ. ಸೊ ಅದೇ ಇರಲಮ್ಮ ಹಿಂಗೆ ಇವತ್ತೊಂದಿನ ಅಂತ ಹೇಳಿದ್ಲು. ಹಾಗಾಗಿ ಅದೇ ಹೇರ್ ಸ್ಟೈಲ್ನ ಮಾಡಿಸಿ ಕಳಿಸ್ದೆ. ಇನ್ನು ಅವ್ರು ಹೋದ್ಮೇಲೆ ನಂದು ಮತ್ತು ಗುಂಡನಂದು ರೂಟೀನ್ ಶುರು ಆಗುತ್ತೆ. ಅವನಿಗೆ ಸ್ನಾನ ಮಾಡಿಸಿರಲಿಲ್ಲ ನಾನು ಇನ್ನೂ. ಸೊ ಹಂಗಾಗಿ ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಇವಾಗ ಬಿಸಿಲು ಜಾಸ್ತಿ ಇದೆ ನೋಡಿ, ಹಂಗಾಗಿ ಅವ್ನು ಪದೇ ಸ್ನಾನ ಮಾಡ್ತಾ ಇದ್ದಾನೆ. ಪದೇ ಬಂದು ಬಾತ್ರೂಮಿಗೆ ಬಂದು ಬುಟ್ಟಿ ಒಳಗಡೆ ನೀರು ಹಾಕಿ ಅದರಲ್ಲಿ ಕೂತ್ಕೊತಾ ಇದ್ದಾನೆ. ಮುಂಚೆ ಎಲ್ಲ ಫುಲ್ ಗರಮ್ ಆಗಿರೋ ನೀರನ್ನ ಸ್ನಾನ ಮಾಡ್ತಾ ಇದ್ದ. ಇವಾಗ ಸ್ವಲ್ಪ ಕೋಲ್ಡ್ ಮಾಡಿಕೊಂಡು ಜಾಸ್ತಿ ತಂಪು ನೀರಲ್ಲೇನೆ ಆಟ ಆಡ್ತಾ ಇದ್ದಾನೆ ಅವನು. ಎಷ್ಟು ನೋಡಿ, ಮಕ್ಳಿಗೂ ಕೂಡ ಬಿಸಿ ಅನ್ನೋದು ಎಷ್ಟು ಅನುಭವ ಆಗುತ್ತೆ ಅಂತ ಹೇಳಿ. ಓಕೆ, ಅವನಿಗೆ ಸ್ನಾನ ಮಾಡಿಸ್ದೆ. ಅವನು ಸ್ನಾನ ಆದಮೇಲೆ ಬಟ್ಟೆ ಹಾಕೋಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಅವನು ಬರೀ ಆಟ ಆಡ್ತಾನೆ. ಅವನ್ನ ಆಟ ಆಡಿಸ್ಕೊಂಡು ಬಟ್ಟೆ ಎಲ್ಲ ಹಾಕ್ಬೇಕಲ್ವ, ಅವ್ನು ರೆಡಿ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ನನಗೆ.
ಓಕೆ, ಈ ಬುಕ್ಸ್ ಬಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದು ಪ್ರಾಕ್ಟೀಸ್ ಬುಕ್ಕು, ಮಕ್ಕಳಿಗೆ 3+ ಏಜ್ ಅವರಿಗೆ ಪ್ರಾಕ್ಟೀಸ್ ಬುಕ್ಕು. ತುಂಬ ಚೆನ್ನಾಗಿದೆ. ಇಷ್ಟು ದಿನ ನನ್ನ ಗುಂಡ ನನಗೆ ಓದು ಬರ ಏನು ಹೇಳಿರಲಿಲ್ಲ, ಅವ್ನು ಮಾತಾಡಿದ್ರೆ ಸಾಕಾಗಿತ್ತು ನನಗೆ. ಹಾಗಾಗಿ ಇವಾಗ ಮಾತಾಡ್ತಾ ಇದ್ದಾನೆ. ಹಾಗೆ ಅವನಿಗೆ 3 ವರ್ಷ ಮುಗೀತು, 4ನೇ ವರ್ಷ ರನ್ನಿಂಗಲ್ಲಿದೆ. ಇನ್ನು ಸ್ವಲ್ಪ ಅವನಿಗೆ ಆಲ್ಫಾಬೆಟ್ಸು ಮತ್ತು ನಂಬರ್ಸು ಅದರದ್ದೆಲ್ಲ ಪರಿಚಯ ಮಾಡಿಸೋದು, ಒಂದು ಸ್ವಲ್ಪ ಬರೆಯೋದಕ್ಕೂ ಕೂಡ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಬುಕ್ಸ್ನ ತರಿಸಿದ್ದೀನಿ. ಈ ಬುಕ್ ಬಂದ್ಬಿಟ್ಟು ರಿಯೂಸಬಲ್ ಬುಕ್. ಇದು ಅದರದ್ದೇ ಆದಂಥ ರಿಫಿಲ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಅದೇ ಪೆನ್ನಿಂದ ನಾವು ಬರೆದ್ರೆ ಮತ್ತು ನಾವು ರಿಯೂಸ್ ಮಾಡ್ಬೋದು, ಒರೆಸಿ ಮತ್ತು ನಾವು ಬರಿಬೋದು. ಪ್ರಾಕ್ಟೀಸ್ ಮಾಡೋದಕ್ಕೆ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಅವನು ಇಷ್ಟು ದಿವಸ ಗುಂಡನ ಅವ್ರ ಅಕ್ಕ ಓದೋದು ಬರೆಯೋದು ಅದೆಲ್ಲ ನೋಡ್ತಾ ಆಲ್ಫಾಬೆಟ್ಸು ನಂಬರ್ಸು ಹಾಗೆ ಆಟ ಆಡ್ತಾ ಗೊಣಗ್ತಾ ಇದ್ದ ಅಷ್ಟೇ. ಹಾಗೆ ಅದೇನಮ್ಮ ಇದೇನಮ್ಮ ಅಂತ ಕೇಳೋದು, ಸ್ವಲ್ಪ ಪರಿಚಯ, ಎಲ್ಲದ್ರ ಪರಿಚಯ, ವಸ್ತುಗಳ ಪರಿಚಯ, ಪ್ರಾಣಿಗಳ ಪರಿಚಯ, ಪಕ್ಷಿಗಳ ಪರಿಚಯ, ಈ ಥರ ಅಷ್ಟೇ ಅವ್ನು ಮಾಡಿರೋದು. ಇನ್ನು ಅವ್ನು ಪೆನ್ ಹಿಡಿದು ನಾನು ಒಂದು ದಿನನೂ ಬರ್ಸಿಲ್ಲ, ಆದ್ರೂ ಕೂಡ ಅವನು ಪೆನ್ನು ಹಿಡಿದು ಏನಾದರೂ ಸ್ವಲ್ಪ ಗೀಚ್ತಾನೆ ಅಷ್ಟೇ ಹೊರತು ಪರ್ಟಿಕ್ಯುಲರ್ ಆಗಿ ಬರೆಯಕ್ಕೆ ಬರೋದಿಲ್ಲ. ಸೊ 4 ಬುಕ್ಸ್ ಇದೆ. ಇದು ಒಂದು ಮ್ಯಾಥ್ಸ್ ಬುಕ್ಕು ಮತ್ತು ಆಲ್ಫಾಬೆಟ್ಸ್ ಬುಕ್ಕು ಮತ್ತು ಒಂದು ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಗೆರೆ ಲೈನಿಂಗ್ ಹೇಳೋದು ಅದೆಲ್ಲ ಒಂದು ಬುಕ್ ಇದೆ. ಆಮೇಲೆ ಡ್ರಾಯಿಂಗ್ ಬುಕ್ ಒಂದಿದೆ. ಒಂದು 10 ರಿಫಿಲ್ನ ಕೊಟ್ಟಿದ್ದಾರೆ, ಒಂದು ಪೆನ್ನ ಕೊಟ್ಟಿದ್ದಾರೆ. ಆ ಪೆನ್ನೆಲ್ಲ ಹಾಕ್ಬಿಟ್ಟು ನಾವು ಬರಿಬೋದು. ಹಾಗೆ ಅದ್ರ ಜೊತೆಗೆ ಪುಟ್ಟದಾಗಿರೋ ಮ್ಯಾಜಿಕ್ ಬೋರ್ಡ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಅಷ್ಟೇ ಡಿಲೀಟ್ ಮಾಡ್ಬೋದು, ಎರೇಸ್ ಮಾಡಿ ಮತ್ತೆ ಬರಿಬೋದು. ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ನನ್ನ ಮಗ ತಂದಾಗಿಂದನೂ ಕೂಡ ಅಷ್ಟೇ ಅದ್ರ ಜೊತೆಗೆ ಆಟ ಆಡ್ಕೊಂಡು ಬರಿತಾ ಇದ್ದಾನೆ. ಗಪ್ಪ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗೆರೆ ಎಳೆಯೋದ್ರಿಂದ ಹಿಡಿದು ನಾವು ಡ್ರಾಯಿಂಗ್ ಮಾಡೋದ್ರವರೆಗೂ ಕೂಡ ನಮ್ಮ ಮಗುಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೋದು. ನನ್ನ ಮಗ ಮುಂಚೆ ಬುಕ್ ಮೇಲೆ ಬರೆಯೋದಕ್ಕೇನೆ ಇಷ್ಟಪಡ್ತಾ ಇರಲಿಲ್ಲ, ಬರೀ ಬೋರ್ಡ್ ಮೇಲೆನೆ ಬರೆಯೋದಕ್ಕೆ ಇಷ್ಟಪಡ್ತಾ ಇದ್ದ. ಅದೊಂದು ರೀತಿ ಮ್ಯಾಜಿಕ್ ಆಗಿ ಅನಿಸುತ್ತೆ ಬೋರ್ಡ್ ಮೇಲೆ ಗೀಚೋದು ಮತ್ತೆ ಡಿಲೀಟ್ ಮಾಡೋದು, ಗೀಚೋದು ಡಿಲೀಟ್ ಮಾಡೋದು. ಹಾಗಾಗಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದ. ಇವಾಗ ಬುಕ್ಸ್ ಮೇಲೂ ಕೂಡ ಬರೀತಾ ಇದ್ದಾನೆ. ಇನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲಗ್ದ. ಅವ್ನು ಮಲಗ್ತಾನೆ ಅಂತ ಗೊತ್ತಿತ್ತು ನನಗೆ, ಹಂಗಾಗಿ ಅವನಿಗೆ ಚಪಾತಿ ತಿನ್ನಿಸಿದ್ದೆ. ಬೆಳಗ್ಗೆ 6 ಬೇಬಿಗೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಸೊ ಚಪಾತಿ ಆಮೇಲೆ ತುಪ್ಪ ಬೆಲ್ಲ ಅವನಿಗೆ ತುಂಬ ಇಷ್ಟ, ಅವ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದನ್ನು ಚಪಾತಿ ತುಪ್ಪ ಬೆಲ್ಲ ರೋಲ್ ಮಾಡಿಕೊಟ್ರೆ ತಿಂತಾನೆ. ಓಕೆ, ಇವಾಗ ಇನ್ನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆಗೆ ರಾಜಗಿರಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಕೆಂಪು ರಾಜಗಿರಿ ಅಂತ ಕರಿತೀವಿ ನಾವು ನಮ್ಮ ಹಳ್ಳಿ ಕಡೆ ಇದನ್ನ. ಹಾಗೆ ಇದನ್ನ ಸಾಕಷ್ಟು ಜನ ದಂಟಿನ ಸೊಪ್ಪಿನ ಪಲ್ಯ ಅಂತಾನು ಕರೀತಾರೆ. ಓಕೆ, ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಶೇಂಗಾನ ಹುರಿದ್ಬಿಟ್ಟು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಶೇಂಗಾ ಬೀಜ ಮತ್ತೆ 1-2 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸಾರಿ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ, ಪುಡಿ ಪೌಡರ್ ಆಗಿ ಮಾಡ್ಕೊಂಡು ಬರ್ತೀನಿ. ಹಾಗೆ ಈ ಪಲ್ಯನ ಜಸ್ಟ್ ನಾವು ಎಣ್ಣೆನಲ್ಲಿ ಬಾಡಿಸ್ಕೊಂಡು ತಗೊಬೇಕು ಅಷ್ಟೇ. ಇದಕ್ಕೆ ನೀರು ಹಾಕಿ ಕುದಿಸ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಈ ಥರ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಸೈಡಲ್ಲಿ ಅನ್ನನೂ ಕೂಡ ಆಗಿದೆ. ಇನ್ನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ನನ್ನ ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಜೀರಿಗೆನ ಹಾಕಬೇಕು. ಇದಕ್ಕೆ ಸಾಸಿವೆ ಹಾಕೋ ಅವಶ್ಯಕತೆ ಇಲ್ಲ, ಸೊ ಜೀರಿಗೆ ಮಾತ್ರ ಸಾಕಾಗುತ್ತೆ. ಜೀರಿಗೆ ಹಾಕಿ ಜೀರಿಗೆ ಸಿಡಿತಾ ಇದ್ದಾಗೇನೆ ಈರುಳ್ಳಿನ ಹಾಕಬೇಕು. ಕೆಲವರು ಈರುಳ್ಳಿ ಹಾಕಲ್ಲ, ಜಸ್ಟ್ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇರ್ತಾರೆ. ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿ ಈರುಳ್ಳಿ ಬಾಡಿಸ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಬೇಕು. ಕರ್ಬೇವು ಸೊಪ್ಪು ಹಾಕಾದ್ಮೇಲೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕು. ಮಸಾಲೆನ ಹಾಕಿ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು. ಶೇಂಗಾನ ಹಾಕಿರೋದ್ರಿಂದ ಮಸಾಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಲಾಸ್ಟಲ್ಲಿ ನಾವು ರಾಜಗಿರಿ ಪಲ್ಯನ ಸೇರಿಸ್ಬೇಕು. ರಾಜಗಿರಿ ಪಲ್ಯ ನೆನಪಿರಲಿ, ಚೆನ್ನಾಗಿ ನೀಟಾಗಿ ತೊಳೆದಿಡಿ, ರಾತ್ರಿನೇ ತೊಳೆದಿಡಬೇಕು. ಅದರಲ್ಲಿ ನೀರಿನ ಅಂಶ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಎಲ್ಲನೂ ಹೋಗಿರುತ್ತೆ, ಒಣಗೋಗಿರುತ್ತೆ, ಎಲ್ಲನೂ ಚೆನ್ನಾಗಿ ಡ್ರೈ ಆಗಿರುತ್ತೆ. ಓಕೆ, ಇವಾಗ ಸೊಪ್ಪಿನ ಪಲ್ಯ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷದಲ್ಲಿ ಕರ್ಗೋಗುತ್ತೆ. ಕರಗಿ ಸ್ವಲ್ಪನೇ ಆಗುತ್ತೆ ಈ ಪಲ್ಯ. ಸೊ ಆ ಟೈಮ್ನಲ್ಲಿ ಎಲ್ಲನೂ ಕರ್ಗೋದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಮೇಲ್ಗಡೆ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಬೇಕು.
ಇದಕ್ಕೆ ನೀರೇನು ಹಾಕೋ ಆಗಿಲ್ಲ. ಇವಾಗ ಉಪ್ಪು ಹಾಕಿದೀವಿ ನೋಡಿ. ಸೊ ಆ ಉಪ್ಪು ಸ್ವಲ್ಪ ನೀರು ಬಿಡುತ್ತೆ. ನೀರು ಬಿಟ್ಟು ಅದೇ ನೀರಲ್ಲಿನೇ ಚೆನ್ನಾಗಿ ಬೇಯುತ್ತೆ. ಪಲ್ಯ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ಅದು ಪಲ್ಯ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ರೊಟ್ಟಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಾಡಲ್ಲ, ಇಬ್ಬರೇ ಇರೋದ್ರಿಂದ ಒಂದು 4-5 ರೊಟ್ಟಿನ ಮಾಡಿರ್ತೀನಿ ಅಷ್ಟೇ. ಮತ್ತೆ ಸಾಯಂಕಾಲ ನನ್ನ ಮಗಳು ಬರ್ತಾಳೆ ನೋಡಿ, ಅವಳಿಗೆ ಚಪಾತಿನೇ ಬೇಕು. ರೊಟ್ಟಿ ತಿನ್ನೋದು ತೀರಾ ಕಡಿಮೆ ಮಾಡಿದ್ದಾಳೆ. ಸೊ ನಾನು ಇನ್ಮೇಲೆ ರಾತ್ರಿ ಮಾಡಬೇಕು ರೊಟ್ಟಿನ. ರಾತ್ರಿ ಅವಳು ಇದ್ರಬೇಕಾದ್ರೆ ರಾತ್ರಿನೇ ಮಾಡಿದ್ರೆ ಬಿಸಿ ಬಿಸಿಯಾಗಿ ಸ್ವಲ್ಪ ಫೋರ್ಸ್ ಮಾಡಿ ಆದರೂ ಒಂದೊಂದು ರೊಟ್ಟಿನ ಇನ್ಮೇಲೆ ತಿನ್ನಿಸ್ಬೇಕು ನಾನು. ಇಲ್ಲ ಅಂದರೆ ಬೇಸಿಗೆ ಅಲ್ವಾ, ಜಾಸ್ತಿ ಚಪಾತಿ ಕೊಟ್ಟರೆ ಜಾಸ್ತಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಚಪಾತಿನ ನಾನು ಕಡಿಮೆ ಮಾಡಲೇಬೇಕಾಗಿದೆ. ರೊಟ್ಟಿ ತಿನ್ನೋದು ಸ್ವಲ್ಪ ನಾನು ಅವಳಿಗೆ ರೂಢಿ ಮಾಡಬೇಕು. ಓಕೆ, ರೊಟ್ಟಿ ಇವಾಗ ರೆಡಿ ಆಯಿತು. ನಾವು ಉತ್ತರ ಕರ್ನಾಟಕದವರು ದಿನ ಒಂದು ಟೈಮ್ ಆದರೂ ರೊಟ್ಟಿ ಮಾಡೇ ಇರ್ತೀವಿ. ಆದ್ರೂ ಕೂಡ ಮಕ್ಕಳು ರೊಟ್ಟಿ ತಿನ್ನೋದಕ್ಕೆ ಯಾಕೆ ಹಿಂದೇಟಾಗ್ತಾರೋ ಗೊತ್ತಿಲ್ಲ. ರೊಟ್ಟಿ ತಿನ್ನೋದು ತುಂಬ ಕಡಿಮೆ ಇವಾಗಿನ ಮಕ್ಕಳು. ಓಕೆ, ಮಧ್ಯಾಹ್ನದ ಮೀಲ್ಸ್ ಇದು. ರೊಟ್ಟಿ ಮತ್ತು ರಾಜಗಿರಿ ಪಲ್ಯ, ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಕ್ಯಾರೆಟು ಮತ್ತು ಸೌತೆಕಾಯಿನ ಕೊಟ್ಟಿದ್ದೀನಿ. ಹಾಗೆ ಅದ್ರ ಜೊತೆಗೆ ಬಿಸಿ ಅನ್ನ ಮತ್ತು ಹಾಲು. ಇವತ್ತು ಸಾಂಬಾರು ಮಾಡಿಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊತಾರೆ. ಅನ್ನ ಹಾಲು ತಿಂತಾರೆ ನಮ್ಮ ಮನೆಯವರು. ಸೊ ಬೇಕಿದ್ರೆ ಮೊಸರು ಹಾಕೊಂಡು ತಿನ್ನಲಿ, ಅವ್ರ ಇಷ್ಟ. ಅವ್ರಿಗೆ ಹೆಂಗೆ ಬೇಕು ಹಂಗು. ಅನ್ನ ತಿನ್ನೋದೇ ಕಡಿಮೆ, ಸ್ವಲ್ಪ ತಿಂತಾರೆ. ಸೊ ಹಂಗಾಗಿ ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ. ಸಾಯಂಕಾಲಕ್ಕೆ ಮಾಡಿದ್ರೆ ಆಯಿತು ಅಂತೇಳಿ ಬಿಟ್ಟಿದ್ದೀನಿ. ಓಕೆ, ಇನ್ನು ಊಟ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಆಫೀಸ್ಗೆ ಹೋಗ್ತಾರೆ ಅವರು. ಅವ್ರಿಗೆ ಬರಬೇಕಾದ್ರೆ ಸಂತೆಗೆ ಹೋಗಿ ಬನ್ನಿ ಅಂತ ಹೇಳಬೇಕು. ಇವತ್ತು ಸಂತೆ ಇದೆ ನಮ್ಮೂರಲ್ಲಿ. ಸೊ ಒಂದು ವಾರಕ್ಕಾಗುವಷ್ಟು ತರಕಾರಿನ ತಗೊಂಡು ಬರಬೇಕು. ಮತ್ತೆ ಬೇರೆ ದಿನಗಳಲ್ಲಿ ಸಿಗೋದಿಲ್ಲ, ಸಿಕ್ಕರೂ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ತರಕಾರಿ ರೇಟು. ಹಾಗಾಗಿ ಓಕೆ, ನನ್ನ ಹಸ್ಬೆಂಡು ಊಟ ಮುಗಿಸ್ಕೊಂಡು ಹೋದ್ರು ತಿರ್ಗಾ ಆಫೀಸ್ಗೆ. ಅವ್ರು ಹೋಗೋ ಅಷ್ಟರಲ್ಲಿ ಹೋಗಿ 1 ಅವರ್ ಆಗೋ ಅಷ್ಟರಲ್ಲಿ ಮತ್ತೆ ಆರು ಬೇಬಿನೂ ಕೂಡ ಬಂದ್ಲು. ಅಷ್ಟರಲ್ಲಿ ಗುಂಡನೂ ಕೂಡ ಎದ್ದಿದ್ದ. ಹಾಗಾಗಿ ಇಬ್ರಿಗೂ ಆಯಿತು ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಏನಾದರೂ ತಿಂಡಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಅವಳು ಬೇಡ, ನನಗೆ ಹಸಿವಿಲ್ಲ ಅಂತ ಹೇಳಿದ್ಲು. ಹಾಗಾಗಿ ಇವಾಗ ಎಕ್ಸಾಮ್ ಬೇರೆ ನಡೀತಾ ಇದೆ ನೋಡಿ. ಸೊ ಬೇಗ ಬಂದಿದ್ದಾಳೆ, 3 ಗಂಟೆಗೆಲ್ಲ ಮನೇಲಿರ್ತಾಳೆ. ಸೊ ಬೇಡ ಅಂತ ಹೇಳಿದ್ಲು. ಹಾಗಾಗಿ ಪಾಪ್ಕಾರ್ನ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಹಾಗಾಗಿ ಪಾಪ್ಕಾರ್ನ್ ಆದರೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮೊನ್ನೆ ತಂದಿರೋದು ಒಂದು ಪ್ಯಾಕೆಟ್ ಇತ್ತು. ಸೊ ಅದನ್ನು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಅಲ್ಯೂಮಿನಿಯಂ ಪಾತ್ರೆ ಆಗಿರೋದ್ರಿಂದ ಪಾಪ್ಕಾರ್ನು ಸ್ವಲ್ಪ ಸೀದ್ ಹೋಯ್ತು. ಕಬ್ಬಿಣದ ಪಾತ್ರೆ ಆದರೆ ಪಾಪ್ಕಾರ್ನ್ ಚೆನ್ನಾಗಿ ಬರುತ್ತೆ. ಓಕೆ, ಇನ್ನು ಸಾಯಂಕಾಲ ನನ್ನ ಹಸ್ಬೆಂಡು ಆಫೀಸಿಂದ ಬರಬೇಕಾದ್ರೆ ಮಾರ್ಕೆಟ್ಗೆ ಹೋಗಿ ತರಕಾರಿನೂ ತೊಗೊಂಡು ಬಂದಿದ್ರು. ಏನಾಗುತ್ತೆ ಗೊತ್ತಾ, ನಮ್ಮ ಹಳ್ಳಿಗಳಲ್ಲಿ ವಾರದಲ್ಲಿ 1 ದಿನ ಮಾತ್ರ ಮಾರ್ಕೆಟ್ ಇರುತ್ತೆ. ಮಾರ್ಕೆಟ್ ಅಂತಂದರೆ ಸಂತೆ ಇರುತ್ತೆ. ಸೊ ಅಲ್ಲಿ ತರಕಾರಿ, ಆಮೇಲೆ ಗ್ರೋಸರಿ, ಆಮೇಲೆ ಹೂವು ಹಣ್ಣು ಎಲ್ಲನೂ ಬಂದಿರುತ್ತೆ. ಜಾಡು, ಮನೆಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುನೂ ಕೂಡ ವಾರದಲ್ಲಿ 1 ದಿನ ಒಂದು ಕಡೆ ಸೇರುತ್ತೆ. ಗೊತ್ತೇ ಇರುತ್ತೆ ಮಾಮೂಲಿ ಎಲ್ರಿಗೂ ಸಂತೆ ಅಂದರೆ ಏನು ಅಂತ. ಆದರೆ ಸಿಟಿಗಳಲ್ಲಿ ಯಾವಾಗ ಬೇಕೋ ಆವಾಗ ಏನು ಬೇಕೋ ಅದನ್ನು ಹೋಗಿ ಈಸಿಯಾಗಿ ತಗೊಂಡು ಬರ್ತಾರೆ. ಬಟ್ ನಮಗೆ ಹಂಗಲ್ಲ, ವಾರದಲ್ಲಿ 1 ದಿನ ಮಾತ್ರ ಎಲ್ಲನೂ ಬಂದಿರುತ್ತೆ, ಎಲ್ಲನೂ ಬಂದು ಸೇರಿರುತ್ತೆ. ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ನಾವು ಹೋಗಿ ತಗೊಂಡು ಬರಬೇಕು. ಹಾಗೆ ತರಕಾರಿನೂ ನಾವು ಇಡೀ ವಾರ ನಾವು ಅದನ್ನು ಜೋಪಾನ ಮಾಡ್ಕೊಬೇಕು. ಅಂದರೆ ಕೆಡದೇ ಇರೋ ರೀತಿ ನಾವು ನೋಡ್ಕೊಬೇಕು. ಮತ್ತೆ ಏನಾದರೂ ಬೇಕು ನಮಗೆ ತರಕಾರಿನ ತಗೊಂಡು ಬರಬೇಕು, ಏನಾದರೂ ಬೇಕಾಗಿದೆ ಅಂತ ಅಂದರೆ ಸಿಗೋದಿಲ್ಲ. ಸಿಗುತ್ತೆ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಇವಾಗ ಮಾರ್ಕೆಟ್ ರೇಟ್ಗಿನ್ನೂ ಜಾಸ್ತಿ ರೇಟ್ನ ಹಾಕಿರ್ತಾರೆ. ಅದರಲ್ಲೂ ಈ ಊರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ನಾನು ಒಂದು 2-3 ಊರುಗಳಿಗೆ ಹೋಗಿದ್ದೀನಿ. ಇಲ್ಲಿ ಪ್ರತಿಯೊಂದಕ್ಕೂ 10 ರೂಪಾಯಿವರೆಗೂ ಜಾಸ್ತಿ ಕೊಡ್ತಾರೆ. ನಾನು ಬಂದಾಗಿಂದನೂ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಹಂಗಾಗಿ ಮಧ್ಯ ಯಾವಾಗಲಾದರೂ ಏನಾದರೂ ಬೇಕು ಅಂತ ಅಂದರೆ, ಏನಾದರೂ ತರಿಸ್ಕೊಬೇಕು ಅಂತ ಅಂದರೆ ಬೇಜಾರಾಗುತ್ತೆ. ತರಿಸ್ಕೊಳ್ಳೋದಕ್ಕೆ ಮನಸ್ಸೇ ಬರೋದಿಲ್ಲ. 1 ರೂಪಾಯಿ 2 ರೂಪಾಯಿ ಆದರೆ ಪರವಾಗಿಲ್ಲ ಅನ್ಬೋದು. 10 ರೂಪಾಯಿ 15 ರೂಪಾಯಿವರೆಗೂ ಜಾಸ್ತಿ ಬೆಲೆ ಇಟ್ಟಿದ್ದಾರೆ ಅಂತ ಅಂದರೆ ನಮಗೂ ಕೂಡ ತಗೊಳ್ಳೋದಕ್ಕೆ ಮನಸ್ಸಾಗೋದಿಲ್ಲ. ಯಾಕೆ ಅಂತಂದರೆ 1 ರೂಪಾಯಿನ ಕೂಡಿಟ್ಟು ಏನೋ ಒಂದು ಜೀವನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಊರಿಂದ ಈ ಊರಿಗೆ ಬಂದು ಜೀವನ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು 1 ರೂಪಾಯಿ 2 ರೂಪಾಯಿ ಎಲ್ಲೂ ಕೂಡ ನಾವು ಯೋಚನೆ ಮಾಡಿಕೊಂಡು ಚೌಕಾಸಿ ಮಾಡಿಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿನಲ್ಲಿ ನಾವಿರ್ತೀವಿ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಪ್ರತಿ ವಾರನೂ ಏನು ಬೇಕೋ ಅದೆಲ್ಲನೂ ತರಿಸ್ಕೊಂಡು ಬಿಡ್ತೀನಿ. ಇನ್ನು ಗ್ರೋಸರಿ ಶಾಪಿಂಗ್ ಅಂತೂ ಏನು ಮಾಡೋಕ್ಕೆ ಹೋಗೋದಿಲ್ಲ ಇಲ್ಲಿ ನಾವು ಜಾಸ್ತಿ. ನಾವು ಊರಿಗೆ ಹೋದಾಗ ರಿಲಯನ್ಸ್ಗೆ ಹೋಗಿ ಅಲ್ಲಿ ತೊಗೊಂಡು ಬಂದಿರ್ತೀವಿ. ಇಲ್ಲ ಬಿಟ್ಟರೆ ಪ್ರತಿ 3 ತಿಂಗಳಿಗೊಂದ್ಸರಿ ಡಿಮಾರ್ಟ್ಗೆ ಹೋಗಿ ಅಲ್ಲಿ ನಾವು ಗ್ರೋಸರಿ ಶಾಪಿಂಗ್ನ ಮಾಡ್ಕೊಂಡು ಬಂದಿರ್ತೀವಿ. ಆದರೆ ಇಲ್ಲಿ ನಾವು ಜಾಸ್ತಿ ಏನು ತಗೊಳ್ಳೋಕ್ಕೆ ಹೋಗೋದಿಲ್ಲ.
ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ತರಕಾರಿ ಎಲ್ಲನೂ ಡಬ್ಬದಲ್ಲೇ ಹಾಕಿಟ್ಟಿರ್ತೀನಿ. ಸೊ ತೊಗೊಂಡ್ಬಂದು ಜಾಸ್ತಿ ತುಂಬ ಹೊತ್ತಾಯಿತು, ನಾನು ವಾಶ್ ಮಾಡಿ ಇಟ್ಟಿದ್ದೆ. ಇನ್ನು ಮತ್ತು ಸೊಪ್ಪಿನ ಪಲ್ಯ ಏನು ನಾನು ವಾಶ್ ಮಾಡೋಕ್ಕೆ ಹೋಗೋದಿಲ್ಲ, ಸ್ವಲ್ಪ ಜಾಡಿಸ್ಬಿಟ್ಟು ಅದರಲ್ಲಿರೋ ಕಸ ಕಡ್ಡಿ ಕೊಳ್ತೋಗಿರೋದೆಲ್ಲನೂ ಕ್ಲೀನ್ ಮಾಡ್ತೀನಿ ಅಷ್ಟೇ. ನೋಡಿ ಇಷ್ಟು ಡಬ್ಬದಲ್ಲಿ ನಾನು ವೆಜಿಟೇಬಲ್ನ ಕೂಡಾಕಿ ಇಟ್ಟಿದ್ದೀನಿ. ಇನ್ನು ಬೇಸಿಗೆ ಅಂತೂ ಶುರು ಆಯಿತು. ಬೇಸಿಗೆನಲ್ಲಿ ತರಕಾರಿನ ಜೋಪಾನ ಮಾಡೋದು ತುಂಬಾ ಕಷ್ಟ, ಬೇಗ ಹಾಳಾಗೋಗುತ್ತೆ ತರಕಾರಿ. ಹಾಗಾಗಿ ನಾವು ಎಷ್ಟು ಅದನ್ನು ಕೇರ್ ಮಾಡಿದ್ರೂ, ಎಷ್ಟೇ ನಾವು ಅದನ್ನು ಮೇಂಟೈನ್ ಮಾಡಿದ್ರೂ ಕೂಡ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗೆ ಬರ್ತಾ ಸ್ವಲ್ಪ ಹಣ್ಣು ಕೂಡ ತೊಗೊಂಡು ಬಂದಿದ್ದೆ, ಆ್ಯಪಲ್ಲು, ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನು ತೊಗೊಂಡು ಬಂದಿದ್ದೆ. ಈ ಬೇಸಿಗೆಗೆ ಸ್ವಲ್ಪ ಮಕ್ಕಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ಹಣ್ಣು ಆಮೇಲೆ ನೀರಿನಂಶ ಇರೋ ಪದಾರ್ಥನ ಜಾಸ್ತಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ಊಟನೂ ಕೂಡ ಲಿಮಿಟಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ತುಂಬ ಆಯಾಸ ಆಗುತ್ತೆ, ತುಂಬಾ ಒಂದು ರೀತಿ ಹೆವಿ ಫೀಲ್ ಆಗ್ತಾ ಇರುತ್ತೆ. ಈ ಬೇಸಿಗೆ ಟೈಮ್ನಲ್ಲಿ ಜಾಸ್ತಿ ನೀರು ಕುಡಿದು ಹೊಟ್ಟೆ ಫುಲ್ ಆಗಿರುತ್ತೆ. ಅದರಲ್ಲೂ ನಾವು ಜಾಸ್ತಿ ಊಟ ಮಾಡಿದ್ರೆ ಇನ್ನೂ ನಮಗೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಓಕೆ, ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿ ಎತ್ತಿಡ್ತೀನಿ. ನನ್ನ ಮಗಳಿಗೆ ಎಕ್ಸಾಮ್ ಇದೆ ಅಲ್ವಾ, ಹಾಗಾಗಿ ಅವಳಿಗೆ ನಾನು ಈ ಟೈಮ್ನಲ್ಲಿ ಅವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಕೂರ್ತಾ ಇದ್ದೆ. ಬಟ್ ಇವತ್ತು ತರಕಾರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಅಡುಗೆ ಬೇರೆ ಮಾಡಬೇಕು ರಾತ್ರಿದು. ಸೊ ಹಂಗಾಗಿ ಒಂದು ಸ್ವಲ್ಪ ಅವಳಿಗೇ ಮಧ್ಯೆ ಬಂದು ಕೇಳಮ್ಮ ನಿನಗೆ ಡೌಟ್ ಇರೋದನ್ನು ಅಂತ ಹೇಳಿ ನಾನು ವೆಜಿಟೇಬಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದೆಲ್ಲನೂ ಕ್ಲೀನ್ ಮಾಡಾದಮೇಲೆ ಅವಳ ಹತ್ರ ಹೋಗಿ ಕೂತ್ಕೊಂಡು ಹೇಳ್ತೀನಿ. ಇನ್ನು 3 ಎಕ್ಸಾಮ್ ಇದೆ. ಸೊ ಅದು 2-3 ಎಕ್ಸಾಮ್ ಮುಗಿದ್ರೆ ಆಯಿತು, ಮತ್ತು ಬೇಸಿಗೆ ರಜೆ ಶುರು ಆಗುತ್ತೆ ಮಕ್ಕಳಿಗೆ. ನಾಳೆ ಕನ್ನಡ ಸಬ್ಜೆಕ್ಟ್ ಇರೋದು. ಸೊ ಹಂಗಾಗಿ ಅವಳಿಗೂ ಕೂಡ ಈಸಿ ಆಗುತ್ತೆ, ಹಂಗಾಗಿ ಅವಳೇ ಮಾಡ್ಕೊತಾ ಇದ್ದಾಳೆ. ಅವಳು ಕ್ವೆಶನ್ ಕೇಳಮ್ಮ ಆನ್ಸರ್ ಮಾಡ್ತೀನಿ ಅಂತ ಬಂದ್ಲು, ಹಾಗಾಗಿ ಕೇಳ್ತಾ ಇದ್ದೀನಿ. ಅದು ಒಂದು ಡ್ಯಾಶ್ ಶಾಲೆ, ಸರ್ಕಾರಿ ಶಾಲೆ. ಬೆಸ್ತನು ಡ್ಯಾಶ್ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು. ಬಳೆ. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ಕೊಟ್ಟಳು. ನೀರು. ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ. ಆರೋಗ್ಯ. ಅಮ್ಮ ತಿನ್ನಲು ಡ್ಯಾಶ್ ಕೊಡು. ತಿಂಡಿ. ಗುಡ್. ಬಾಬಾ ಚಂದಿರ ಬೆಳ್ಳಿಯ ಡ್ಯಾಶ್. ನಮ್ಮಯ್ಯ ಮನೆ ಚಂದಿರನ. ಚಂದಿರನ. ಚಂದಿರ ಅಷ್ಟೇ. ಬಾಬಾ ಚಂದಿರ ಬೆಳ್ಳಿಯ ಚಂದಿರ. ಸರಿ, ತಪ್ಪು ಬರೆಯಿರಿ. ಮಾನಸ ಸಿಹಿ ಹಂಚಿದಳು. ಸರಿ. ರೈಟ್. ಮೊಲದ ಬಾಲ ಚಿಕ್ಕದಾಗಿದೆ. ಮೊಲದ ಬಾಲ ಚಿಕ್ಕದಾಗಿದೆ. ರೈಟ್. ಅಕ್ಟೋಬರ್ 2 ಗಾಂಧೀಜಿ ಜನ್ಮದಿನ. ಇನ್ನು ಮಧ್ಯಾಹ್ನ ಮಾಡಿರೋ ಅಡುಗೆ ಎಲ್ಲನೂ ಹಾಗೆ ಇತ್ತು, ಹಾಗಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಅನ್ನ ಸಾಂಬಾರು ಮಾತ್ರ ಮಾಡಿದ್ದೆ ರಾತ್ರಿ ಊಟಕ್ಕೆ. ಇಲ್ಲದ್ದು ಊಟ ಆಯಿತು, ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಆದಮೇಲೆ ನಾನಿಲ್ಲಿ ABC ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇವತ್ತೇ ಫ್ರೆಶ್ ಆಗಿತ್ತು, ವೆಜಿಟೇಬಲು ಕೂಡ ಫ್ರೆಶ್ ಆಗಿತ್ತು, ಆಮೇಲೆ ಹಣ್ಣು ಕೂಡ ಫ್ರೆಶ್ ಆಗಿತ್ತು. ಹಾಗಾಗಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ABC ಜ್ಯೂಸ್ನ ಒಂದು ಸಾರಿ ಮಾಡಿದ್ದೆ, ನೋಡೋಣ ಟೆಸ್ಟ್ ಮಾಡೋಣ ಯಾವ ಥರ ಬರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ನಾನು ಮಾಡ್ಕೊಂಡಿದ್ದೆ. ಸ್ವಲ್ಪನೇ ಮಾಡ್ಕೊಂಡಿದ್ದೆ, 1 ಕ್ಯಾರೆಟು, ಅರ್ಧ ಆ್ಯಪಲ್ಲು, ಅರ್ಧ ಬೀಟ್ರೂಟ್ನ ಹಾಕಿ ಮಾಡ್ಕೊಂಡಿದ್ದೆ. ಸಖತ್ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಿಜವಾಗ್ಲೂ ಹೇಳ್ತೀನಿ, ನಾನು ABC ಜ್ಯೂಸ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನನ್ನಲ್ಲಿ ಏನೋ ಒಂದು ರೀತಿ ಎನರ್ಜಿ ಬಂದಾಗಿದೆ. ಹಾಗೆ ಅದ್ರ ಜೊತೆಗೆ ನನಗೆ ಬೆಸ್ಟ್ ರಿಸಲ್ಟ್ ಏನು ಬಂತು ಅಂತ ಅಂದರೆ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಮುಖದಲ್ಲಿ ಪಿಂಪಲ್ಸು, ರಿಂಕಲ್ಸು, ಆಮೇಲೆ ಡಾರ್ಕ್ ಸರ್ಕಲ್ಸು, ಎಷ್ಟೊಂದು ಡಾರ್ಕ್ ಸ್ಪಾಟ್ಸು ಕೂಡ ಇತ್ತು. ನೀವೆಲ್ಲರೂ ನೋಡಿದ್ರ ನನ್ನ ಫೇಸ್ನ. ಅದಕ್ಕೆ ನಾನು ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ. ನನಗೆ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು ಸಾಕಷ್ಟು ಕ್ರೀಮ್ ಕೂಡ ಬಳಸಿದ್ದೀನಿ. ಯಾವುದು ಕೂಡ ನನಗೆ ಅಷ್ಟೊಂದು ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದಿಲ್ಲ. ಹಾಗೆ ನನ್ನ ಪರಿಚಯ ಇರೋರು, ನಮ್ಮ ಸಂಬಂಧಿಕರು, ಹಾಗೆ ನನ್ನ ಫ್ರೆಂಡ್ ಸರ್ಕಲ್, ನಿಮ್ಗೆಲ್ರಿಗೂ ಗೊತ್ತು ನನ್ನ ಮದುವೆ ಟೈಮ್ನಲ್ಲಿ ನನ್ನ ಮುಖ ಯಾವ ಪರಿಸ್ಥಿತಿಗೆ ಬಂದಿತ್ತು ಅಂತ ಹೇಳಿ. ಸೊ ಆ ಥರ ಇದ್ದು ಫೇಸು ಇವಾಗಲೂ ಕೂಡ ಹಂಗೆ ಇತ್ತು. ಒಂದು ರೀತಿ ನನಗೆ ಹೆಂಗಾಗೋಗಿತ್ತು ಅಂತ ಅಂದರೆ, ಮೊಡವೆ ಅನ್ನೋದು ಒಂದು ರೀತಿ ನನಗೆ ಬೆಸ್ಟ್ ದುಶ್ಮನಿ ಆಗೋಗ್ಬಿಟ್ಟಿತ್ತು.
ಯಾವಾಗಲೂ ನನ್ನ ಜೊತೆಗೇನೆ ಯಾರೇ ಇಲ್ಲದೆ ಹೋಗಲಿ, ಮೊಡವೆ ಅಂತೂ ನನ್ನ ಜೊತೆಗೆ ಸದಾ ಇದ್ದೇ ಇತ್ತು. ಆ ಪರಿಸ್ಥಿತಿಗೆ ನಾನಿದ್ದೆ. ಆದರೆ ABC ಜ್ಯೂಸನ್ನ ಬಳಸೋದಕ್ಕೆ ಶುರು ಮಾಡಿದಾಗಿಂದನೂ ನಿಜ ಹೇಳ್ತೀನಿ, ನನ್ನ ಮುಖ ಎಷ್ಟು ಕ್ಲಿಯರ್ ಆಗ್ತಾ ಇದೆ. ಬರ್ತಾ ಬರ್ತಾ ದಿನೇ ಸಾಕಷ್ಟು ಒಳ್ಳೆ ರಿಸಲ್ಟು ನನ್ನ ಫೇಸಲ್ಲಿ ಕಾಣ್ತಾ ಇದೆ. ಅದು ಒಂದು ಕಾರಣ ಸಾಕು ನನಗೆ ABC ಜ್ಯೂಸನ್ನ ಕುಡಿಯೋದಕ್ಕೆ. ಈ ABC ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಒಂದು ಆ್ಯಪಲ್ನ ತಗೊಂಡಿದ್ದೆ, ಒಂದು ಬೀಟ್ರೂಟು ಮತ್ತು ಒಂದು 4 ಕ್ಯಾರೆಟ್ನ ತಗೊಂಡಿದ್ದೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು, ನೀವು ಎಷ್ಟು ಮಾಡ್ಕೊತಾ ಇದ್ದೀರಾ ಅದ್ರ ಮೇಲೆ ನೀವು ನೋಡಿಕೊಂಡು ತಗೊಂಡಾದ್ಮೇಲೆ ಇದಕ್ಕೆ ನೀರು, ಉಪ್ಪು, ಸಕ್ಕರೆ ಯಾವುದನ್ನು ಬೆರೆಸೋ ಹಾಗಿಲ್ಲ. ಜಸ್ಟ್ ಆ್ಯಪಲ್ಲು ಮತ್ತು ಕ್ಯಾರೆಟು ಮತ್ತು ಬೀಟ್ರೂಟ್ ಈ ಮೂರನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು. ಇನ್ನು ಆ್ಯಪಲ್ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತಗೊಬೇಕು. ರುಬ್ಕೊಂಡಾದ್ಮೇಲೆ ರುಬ್ಕೊಂಡಿರೋ ಬ್ಯಾಟರ್ನ ಈ ರೀತಿ ಐಸ್ ಕ್ಯೂಬ್ ಸ್ಟ್ರೈನರ್ಗೆ ಹಾಕಿ ಹೋಲ್ ನೈಟ್ ಇಟ್ಟರೆ ಬೆಳಿಗ್ಗೆ ಅನ್ನೋ ಅಷ್ಟರಲ್ಲಿ ಕ್ಯೂಬ್ಗಳಾಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನೇ ನಾವು ಬಿಸಿ ನೀರಿಗೋ ಅಥವಾ ವಾರ್ಮ್ ವಾಟರ್ಗೋ ಒಂದು ಕ್ಯೂಬ್ ಹಾಕಿ ಅದಕ್ಕೆ ಬೇಕಿದ್ರೆ ನಿಂಬೆ ಜ್ಯೂಸು, ಆಮೇಲೆ ಚಿಯಾ ಸೀಡ್ಸು, ನೆನೆಸಿರೋ ಚಿಯಾ ಸೀಡ್ಸು ಇದೆಲ್ಲನೂ ಹಾಕ್ಕೊಂಡು ನಾವು ಕುಡಿಬಹುದು. ಇದು ನೋಡಿ, ಈಗಾಗಲೇ ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿರೋ ಕ್ಯೂಬ್ಗಳಿದು ABC ಡ್ರಿಂಕ್ ಕ್ಯೂಬ್ಗಳು 4 ಉಳಿದಿದೆ. ನಾನು ಮಾಡಿಕೊಂಡು ಒಂದು 15 ದಿನ ಆಗಿರ್ಬೋದು. ಅದರಲ್ಲಿ ಈ ಜ್ಯೂಸ್ನ ನಾನು ದಿನ ಏನು ತಗೊಂಡಿಲ್ಲ, ಒಂದಿನ ಬಿಟ್ಟು ಒಂದಿನ ಕುಡಿತಾ ಇದ್ದೆ. ಆದರೂ ಕೂಡ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಫಸ್ಟ್ ನಾನು ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕರೆ ಮಾತ್ರ ನಿಮಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಇವಾಗ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ಒಳ್ಳೆ ರಿಸಲ್ಟ್ ಇದೆ. ಓಕೆ, ಬನ್ನಿ ಇವಾಗ ಇದನ್ನ ಯಾವ ಥರ ಕುಡಿಯೋದು, ಹಾಗೆ ಇದರಿಂದ ಇನ್ನೂ ಏನೆಲ್ಲ ಆರೋಗ್ಯಕರ ಲಾಭ ಇದೆ ಅನ್ನೋದನ್ನು ಹೇಳ್ತೀನಿ. ಇದು ನೋಡಿ, ನಾನು ಆವಾಗಲೇ ತೋರಿಸಿದ್ದೀನಲ್ವ, ನಾನು ಮುಂಚೆ ಮಾಡಿಟ್ಕೊಂಡಿರೋದು ಇದು. ಸೊ ಇದರಲ್ಲಿ ನಾನು ಇವಾಗ ಒಂದು ಹಾಕಿ ಕುಡಿದು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳಿಬಿಟ್ಟು. ಇವಾಗ ಒಂದು ತೆಗಿತೀನಿ, ಈ ಥರ ಇರುತ್ತೆ. ನಾವು ಅದನ್ನು ಐಸ್ ಕ್ಯೂಬ್ ಆಗಿ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ವಾರ್ಮ್ ವಾಟರ್ನ ಹಾಕ್ತೀನಿ. ನೀವು ಬೇಕಿದ್ದರೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕೂಡ ಹಾಕ್ಕೊಬಹುದು. ಸೊ ವಾರ್ಮ್ ವಾಟರ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಹಾಕ್ತೀನಿ. ಮತ್ತು ಇದ್ರ ಜೊತೆಗೆ ನೀವು ನೆನೆಸಿರೋ ಚಿಯಾ ಸೀಡ್ಸ್ನು ಕೂಡ ನೀವು ಇದ್ರ ಜೊತೆಗೆ ಹಾಕ್ಕೊಂಡು ಕುಡಿಬೋದು. ಓಕೆ ನೋಡಿ, ಇವಾಗ ಡ್ರಿಂಕ್ ರೆಡಿ ಆಗಿ. ಇದನ್ನು ನೀವು ಪ್ರತಿದಿನ ಮಾರ್ನಿಂಗ್ ಎದ್ದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ ಕುಡಿಬೇಕು. ಸೊ ನೋಡಿದ್ರಲ್ವಾ ABC ಜ್ಯೂಸ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳಿ. ಇನ್ನು ಇದನ್ನ ಕುಡಿಯೋದ್ರಿಂದ ಬರೀ ಮೊಡವೆಗಳಿಗೆ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ, ಆರೋಗ್ಯಕರ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸು ಅಂತ ಅಂದರೆ, ಇದನ್ನ ನಾವು ಪ್ರತಿದಿನ 1 ಗ್ಲಾಸ್ ಕುಡಿದ್ರೆ, ಅಥವಾ ನೀವು ಒಂದಿನ ಬಿಟ್ಟು ಒಂದಿನ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ಜಾಸ್ತಿ ಹೊತ್ತು ಹಸಿವೆ ಆಗದೆ ಇರೋ ರೀತಿ ಇದು ತಡೆಯುತ್ತೆ. ಹಾಗೆ ಮಧ್ಯೆ ಏನಾದರೂ ತಿನ್ನಬೇಕು, ಅದು ಇದು ತಿನ್ನಬೇಕು ಅಂತ ಕೆಲವೊಬ್ಬರಿಗೆ ಕ್ರಾವಿಂಗ್ ಆಗ್ತಾ ಇರುತ್ತೆ, ಪದೇ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ಅಂಥ ಒಂದು ಸಿಚುವೇಶನ್ನ ಇದು ಕಂಟ್ರೋಲ್ ಮಾಡುತ್ತೆ. ಜಾಸ್ತಿ ಏನಾದರೂ ತಿನ್ನಬೇಕು ಅನ್ನೋ ಬಯಕೆನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಊಟದಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಸೊ ನಮಗೆ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ, ತೂಕ ಇಳಿಕೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟು ಚರ್ಮದ ಕಾಂತಿ ಹೆಚ್ಚಿಸುತ್ತೆ, ಹಾಗೆ ಕೂದಲಿನ ಕಾಂತಿ ಹೆಚ್ಚು ಮಾಡುತ್ತೆ. ಇವಾಗ ಬೆಸ್ಟ್ ರಿಸಲ್ಟ್ ನಾನೇ ತುಂಬಾ ಮೊಡವೆಗಳಿತ್ತು ನನ್ನ ಮುಖದ ಮೇಲೆ. ಸೊ ಇವಾಗ 80% ಮೊಡವೆಗಳು ನನ್ನ ಮುಖದಲ್ಲಿ ಕ್ಯೂರ್ ಆಗಿದೆ. ಸೊ ಅದು ನನಗೆ ಒಳ್ಳೆ ಬೆಸ್ಟ್ ರಿಸಲ್ಟ್, ನನಗೆ ಕೊಟ್ಟಿರೋ ರಿಸಲ್ಟು. ಇನ್ನು ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂತ ಅಂದರೆ, ಇದು ಮಲಬದ್ಧತೆನ ತಡೆಯುತ್ತೆ. ಇದು ರುಚಿಯಾಗೂ ಕೂಡ ಇರುತ್ತೆ. ಇದರಲ್ಲಿ ಕ್ಯಾರೆಟು, ಬೀಟ್ರೂಟು, ಆಮೇಲೆ ಆ್ಯಪಲ್ನ ಹಾಕಿರೋದ್ರಿಂದ ಸಿಹಿಯಾಗೂ ಇರುತ್ತೆ. ಇದರಲ್ಲಿ ಹೆಸರೇ ಹೇಳೋ ಹಾಗೆ ABC ಜ್ಯೂಸು ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು ಸೊ ಬಳಸ್ಕೊಂಡು ನಾವು ಮಾಡ್ತೀವಿ. ಅದಕ್ಕೆ ಇದನ್ನ ABC ಜ್ಯೂಸ್ ಅಂತ ಕರೀತಾರೆ. ಸೊ ವೆಜಿಟೇಬಲ್ ಮತ್ತು ಫ್ರೂಟ್ಸ್ನ ಹಾಕಿ ಮಾಡಿರೋದ್ರಿಂದ ರುಚಿಯಾಗಿರುತ್ತೆ. ನೀವು ನೋಡ್ತಾ ಇದ್ರೆ ಇರೋದಿಲ್ಲ. ಇದರಲ್ಲಿ ಸಕ್ಕರೆನೂ ಹಾಕಿಲ್ಲ, ಜೇನುತುಪ್ಪನೂ ಹಾಕಿಲ್ಲ, ಬೇರೆ ಏನೂ ಹಾಕಿಲ್ಲ. ಹಂಗಾಗಿ ರುಚಿಯಾಗಿರಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಲೆಮನ್ನ ಹಾಕೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ. ಹಾಗೆ ಇದನ್ನ ಕೋಲ್ಡ್ ವಾಟರ್ ಹಾಕೋದಕ್ಕಿಂತ ಸ್ವಲ್ಪ ಬಿಸಿ ಉಗುರು ಬೆಚ್ಚಗೆ ನೀರು ಹಾಕಿ ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ. ಮತ್ತೆ ಇನ್ನು ಏನಪ್ಪಾ ಬೆನಿಫಿಟ್ಸ್ ಅಂತ ಅಂದ್ರೆ, ಹೇಳೋಕೆ ತರಕಾರಿನಲ್ಲಿ ಸಾಕಷ್ಟು ನಾರಿನಾಂಶ ನಮಗೆ ಸಿಗುತ್ತೆ, ಹಾಗೆ ಫ್ರೂಟ್ಸ್ ಅಲ್ಲೂ ಕೂಡ ಸಿಗುತ್ತೆ. ಎರಡನ್ನೂ ಕಾಂಬಿನೇಷನ್ ಆಗಿ ಎರಡನ್ನೂ ಸೇರಿಸಿ ಮಾಡಿರುವಂತ ಈ ಜ್ಯೂಸ್ ಅಲ್ಲಿ ಸಾಕಷ್ಟು ನಾರಿನಾಂಶ ಇರುತ್ತೆ.
ಹಾಗೆ ಇದರಲ್ಲಿ ಸಾಕಷ್ಟು ಕಬ್ಬಿನಾಂಶ ಮತ್ತು ಮ್ಯಾಗ್ನೀಸಿಯಂ ಸೇರಿದಂತೆ ಸಾಕಷ್ಟು ಹಲವಾರು ಪೋಷಕಾಂಶಗಳು ಈ ಒಂದು ಜ್ಯೂಸಲ್ಲಿರುತ್ತೆ. ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ಬಾಯಿಯಲ್ಲಿರುವಂಥ ದುರ್ವಾಸನೆಯನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಬಾಯಿಯಿಂದ ಯಾವುದೇ ರೀತಿ ದುರ್ವಾಸನೆ ಬರೋದನ್ನ ಇದು ತಡೆಯುತ್ತೆ. ಅವಾಗಲೇ ಹೇಳಿದಾಗೆ ಇದನ್ನ ನಾವು ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ಚರ್ಮಕ್ಕೆ ಮತ್ತೆ ನಮ್ಮ ಕೂದಲಿಗೆ ಒಳ್ಳೆ ನೈಸರ್ಗಿಕ ಹೊಳಪನ್ನ ಇದು ಕೊಡುತ್ತೆ. ಹಾಗೆ ಇದು ನಮ್ಗೆ ಒಳ್ಳೆ ಎನರ್ಜಿನ ಕೊಡುತ್ತೆ. ಇದು ಒಂದು ಗ್ಲಾಸ್ ಅನ್ನ ನಾವು ಪ್ರತಿದಿನ ಒಂದು ಗ್ಲಾಸ್ ಕುಡಿತಾ ಬಂದ್ರೆ ನಮ್ಮಲ್ಲಿ ಎನರ್ಜಿ ಇದು ನಮ್ಗೆ ಎನರ್ಜಿನ ಕೊಡುತ್ತೆ. ಇಡೀ ದಿನ ಫ್ರೆಶ್ ಆಗಿರೋ ರೀತಿ ನಮ್ಗಿದು ನೋಡ್ಕೊಳ್ಳುತ್ತೆ. ಸೋಮಾರಿತನ ಇರೋದಿಲ್ಲ, ಸುಸ್ತಿರೋದಿಲ್ಲ, ಯಾವುದೇ ರೀತಿ ಆಲಸ್ಯತನ ಇಲ್ದೇನೆ ನಾವು ಇಡೀ ದಿನ ಫ್ರೆಶ್ ಆಗಿ ನಮ್ಮ ಕೆಲಸನ ಮಾಡ್ಕೊಂಡಿರ್ಬೋದು. ಹಾಗೆ ಇದನ್ನ ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ. ಹಾಗೆ ನಮ್ಮಲ್ಲಿ ಕೆಂಪು ರಕ್ತದ ಕಣಗಳು ಕೂಡ ಹೆಚ್ಚಾಗುತ್ತೆ. ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಜ್ಯೂಸ್ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿರುವಂತ ವಿಷಕಾರಿ ಅಂಶನ ಈ ಜ್ಯೂಸ್ ಹೊರಗಡೆ ಹಾಕುತ್ತೆ. ಸೊ ಇಷ್ಟೆಲ್ಲ ಒಂದು ಆರೋಗ್ಯಕರ ಬೆನಿಫಿಟ್ಸ್ ಈ ಒಂದು ಜ್ಯೂಸ್ ಅಲ್ಲಿದೆ. ಹಾಗೆ ಇದು ನಮ್ಮ ಜ್ಞಾಪಕ ಶಕ್ತಿನ ಹೆಚ್ಚಿಸುತ್ತೆ. ಅದೇ ರೀತಿ ಇದು ನಮಗೆ ನಮ್ಮ ಜ್ಞಾಪಕ ಶಕ್ತಿನ ಹೆಚ್ಚು ಮಾಡುತ್ತೆ. ಅದೇ ರೀತಿ ನಮ್ಮ ಜೀರ್ಣ ಶಕ್ತಿನ ಇಂಪ್ರೂವ್ ಮಾಡಿ, ನಮ್ಮ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡಿ, ನಮಗೆ ಮಲಬದ್ಧತೆ ಪ್ರಾಬ್ಲಮ್ ಏನಾದರೂ ಇದೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದ್ರೂ ಕೂಡ ಇದನ್ನ ಕೆಲವೊಬ್ಬರಿಗೆ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋದಕ್ಕೇನೆ ಇದನ್ನ ಮ್ಯಾಜಿಕ್ ಡ್ರಿಂಕ್ ಅಂತಾನು ಕರೀತಾರೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದ್ರೂ ಕೂಡ ಡಾಕ್ಟರು ಇದನ್ನ ಕೆಲವೊಂದಿಷ್ಟು ಜನಕ್ಕೆ ಇದನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ, ಯಾವ ಕಾರಣಕ್ಕೆ ಅಂತ ಅಂದ್ರೆ ಹಂಗೆ ಯಾವ ತರ ಜನಗಳು ಇದನ್ನ ಕುಡಿಬಾರ್ದು, ಯಾರೆಲ್ಲ ಇದನ್ನ ಕುಡಿಬಾರ್ದು ಅಂತ ಅಂದ್ರೆ ಡಯಾಬಿಟಿಸ್ ಇರೋರು ಇದನ್ನ ಕುಡಿಬಾರ್ದು. ತರಕಾರಿಗಳನ್ನ ತಿನ್ನೋದು ಅವಾಯ್ಡ್ ಮಾಡಲಾಗುತ್ತೆ, ಹೌದಲ್ವಾ? ಸೊ ಹಂಗಾಗಿ ಅವ್ರಿಗೆ ಅದನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಇನ್ನು ಕಿಡ್ನಿ ಸ್ಟೋನ್ ಇರೋರ್ಗೂ ಕೂಡ ಜಾಸ್ತಿ ನಾರಿನಂಶ ಇರೋದ್ರಿಂದ ಕಿಡ್ನಿ ಸ್ಟೋನ್ ಇರೋರ್ಗೂ ಇದನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಕುಡಿಲೇಬೇಕು ಅಂತ ಏನಾದ್ರೂ ಇದ್ರೆ ಒಂದ್ಸಾರಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಕೇಳ್ಕೊಂಡು ಕುಡಿಬೋದು. ಅವ್ರು ನಿಮ್ಗೆ ಟೈಮಿಂಗ್ ಕೊಡ್ತಾರೆ, ಎಷ್ಟು ಕುಡಿಬೇಕು, ವಾರದಲ್ಲಿ ಒಂದ್ಸಾರಿ ಅಥವಾ ವಾರದಲ್ಲಿ 2 ಸಾರಿ ಈ ತರ ಕುಡೀರಿ ಅಂತ ಸಜೆಷನ್ ಕೊಡ್ತಾರೆ. ಸೊ ಒಂದ್ಸಾರಿ ಅವ್ರನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ನೀವು ಕುಡಿಬಹುದು. ಇನ್ನು ಮಿಕ್ಕಿದವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇರೋರು, ಹೆಲ್ತ್ ಇಶ್ಯೂಸ್ ಏನು ಇಲ್ಲದೆ ಇರೋರು ಆರಾಮಾಗಿ ಧಾರಾಳವಾಗಿ ದಿನದಲ್ಲಿ ಒಂದೇ ಒಂದು ಗ್ಲಾಸ್ನ ಕುಡಿಬೇಕು. ಅತಿ ಆದರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತಾರೆ. ಸೊ ಹಾಗಾಗಿ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಇದರಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ, ಇಷ್ಟೆಲ್ಲ ಲಾಭ ಇದೆ ಅಂತ ಹೇಳ್ಬಿಟ್ಟು ದಿನಕ್ಕೆ 2 ಗ್ಲಾಸು 3 ಗ್ಲಾಸು ಕುಡಿಯಕ್ಕೆ ಹೋಗ್ಬೇಡಿ. ಇನ್ನು ಕೆಲವರು ಇದನ್ನ ದಿನದಲ್ಲಿ ಮಧ್ಯ ಸಿಪ್ ಮಾಡ್ತಾನೆ ಇರ್ತಾರೆ ಹಾಗೆ. ಸೊ ಅದು ತುಂಬಾನೇ ತಪ್ಪು. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ನೀವು ಗೂಗಲಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು ಸರ್ಚ್ ಮಾಡಿ ನೋಡಿ. ಇದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಕೂಡ ಹೌದು. ಹಾಗಾಗಿ ಲಿಮಿಟಲ್ಲಿರಲಿ, ಯಾವುದೇ ಆಗಲಿ ಲಿಮಿಟಲ್ಲಿರಲಿ. ಇನ್ನು ಇದನ್ನ ಕುಡಿಯೋದಕ್ಕೆ ಒಳ್ಳೆ ಬೆಸ್ಟ್ ಟೈಮ್ ಯಾವುದಪ್ಪ ಅಂತ ಅಂದರೆ ಮಾರ್ನಿಂಗು ಎಂಟಿ ಸ್ಟಮಕಲ್ಲಿ ಕುಡಿದ್ರೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಒಳ್ಳೆ ರಿಸಲ್ಟ್ ಇದು ನಮಗೆ ಕೊಡುತ್ತೆ. ನೀವು ಬೇಕಿದ್ರೆ ಮಧ್ಯಾಹ್ನ ಟೈಮು ಕುಡಿಬೋದು, ಸಾಯಂಕಾಲ ಟೈಮು ಕುಡಿಬೋದು. ಬೆಸ್ಟ್ ಅಂತ ಅಂದರೆ ಮಾರ್ನಿಂಗು, ಇಲ್ಲ ನೀವು ಟಿಫನ್ಗೂ 1 ಗಂಟೆ ಮುಂಚೆನೇ ಇದನ್ನು ನೀವು ಕುಡಿಬೋದು. ಸೊ ಟ್ರೈ ಮಾಡಿ. ಯಾರಿಗೆಲ್ಲ ತೂಕ ಹೆಚ್ಚಿದೆ, ಯಾರಿಗೆಲ್ಲ ನಂತರ ಮೊಡವೆಗಳಿದೆ, ಅವರೆಲ್ಲರೂ ಕೂಡ ಟ್ರೈ ಮಾಡ್ಬೋದು. ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು. ನಿಮ್ಮ ಜೊತೆ ಮಾತಾಡ್ತಾನೆ ಕುಡ್ದೆ. ಇವತ್ತು ನಾನು ಇದನ್ನ ಮಲ್ಗೋವಾಗ ಕುಡಿತಾ ಇದ್ದೀನಿ, ನಿಮ್ಮ ಜೊತೆಗೆ ತೋರಿಸ್ಬೇಕು ಅಂತ ಹೇಳಿ. ಜಾಸ್ತಿ ಕುಡಿಯೋಕೆ ಹೋಗ್ಬೇಡಿ, ಲಿಮಿಟಲ್ಲಿರಲಿ. ಓಕೆ, ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಹೋಪ್ ನಿಮಗೆ ಈ ಬ್ಲಾಗ್ ಯೂಸ್ಫುಲ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಕೊಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಹಾಗೆ ನಾಳಿನ ಬ್ಲಾಗಲ್ಲಿ ಇವತ್ತು ನಾನು ರೆಡಿ ಮಾಡಿ ಇಟ್ಟಿರೋ ಕ್ಯೂಬ್ಗಳನ್ನ ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಗುಡ್ ನೈಟ್, ಲವ್ ಯು ಆಲ್, ಬಾಯ್.